ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಫ್ರಂಟ್ ಓಪನ್ ಕುರ್ತಿಯನ್ನು ಯಾವ ರೀತಿಯಾಗಿ ಕಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ. ಹಾಗೆ ನೀವು ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ಈ ಕುರ್ತಿ ಸ್ಟಿಚ್ ಮಾಡಲಿಕ್ಕೆ ನಾನು 2 ಮೀಟರ್ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ. ಈ ಕಡೆ ಫೋಲ್ಡ್ ಸೈಡ್ ಇದೆ. ಈಗ ನಾವು ಫೋಲ್ಡ್ ಸೈಡ್ ಕಡೆಯಿಂದ ಕುರ್ತಿ ರೆಡಿ ಲೆಂತನ್ನು ಮಾರ್ಕಿಂಗ್ ಮಾಡ್ಕೋಬೇಕು. ಕುರ್ತಿ ರೆಡಿ ಲೆಂತ್ ಇದೆ 35 ಇಂಚ್ ಮತ್ತು 2 ಇಂಚ್ ನಾನು ಮಾರ್ಜಿನನ್ನು ಆ್ಯಡ್ ಮಾಡಿದ್ದೀನಿ. 37 ಇಂಚ್ ನಾನಿಲ್ಲಿ ತೊಗೊಂಡಿದ್ದೀನಿ. ಫ್ಯಾಬ್ರಿಕ್ಕು ಕರೆಕ್ಟಾಗಿ 37 ಇಂಚ್ ಇದೆ, ಹೀಗಾಗಿ ನಾನು ಮಾರ್ಕಿಂಗ್ ಮಾಡ್ತಾ ಇಲ್ಲ. ಶೋಲ್ಡರ್ ಇದೆ 13 ಇಂಚ್, ಅದನ್ನು ಅರ್ಧ ಮಾಡಿದಾಗ 6.5 ಇಂಚ್ ಆಯಿತು. ಹೀಗಾಗಿ ನಾನು ಶೋಲ್ಡರನ್ನು 6.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಇದೇ ಪಾಯಿಂಟಿಂದ ಆರ್ಮೋಲ್ನು ಕೂಡ 6.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಶೋಲ್ಡರನ್ನು ಎಷ್ಟು ಮಾರ್ಕ್ ಮಾಡ್ತೀವಿ ಅದು ಅಷ್ಟೇ ನಾವು ಆರ್ಮೋಲ್ನು ಕೂಡ ಇಲ್ಲಿ ಮಾರ್ಕ್ ಮಾಡಬೇಕು. ಮತ್ತು ಈ ಪಾಯಿಂಟಿಗೆ ಚೆಸ್ಟ್ ರೌಂಡನ್ನು ಮಾರ್ಕ್ ಮಾಡಬೇಕು. ನಾನಿಲ್ಲಿ 10 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಫಾರ್ಮುಲಾ ಬಂದು ನಿಮ್ಮ ಚೆಸ್ಟ್ ರೌಂಡ್ ಎಷ್ಟಿರುತ್ತೆ ಅದನ್ನು 4ಇಂದ ಡಿವೈಡ್ ಮಾಡಿ ಪ್ಲಸ್ 2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡಬೇಕು. ಇಲ್ಲಿ ಶೋಲ್ಡರ್ದಿಂದ ನಾವು ವೇಸ್ಟ್ ಲೆಂತನ್ನು ಮಾರ್ಕ್ ಮಾಡಬೇಕು. ನಾನಿಲ್ಲಿ 14 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಹಿಪ್ ಲೆಂತನ್ನು 20 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ವೆಸ್ಟ್ ಲೆಂತನ್ನು ಮಾರ್ಕ್ ಮಾಡಿದ್ದೀವಿ. ಈ ಪಾಯಿಂಟಿಗೆ ವೆಸ್ಟ್ ರೌಂಡನ್ನು ಮಾರ್ಕ್ ಮಾಡಬೇಕು. ನಾನಿಲ್ಲಿ 9 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಫಾರ್ಮುಲಾ ಬಂದು ವೆಸ್ಟ್ ರೌಂಡ್ ಎಷ್ಟಿರುತ್ತೆ ಅದನ್ನು 4ಇಂದ ಡಿವೈಡ್ ಮಾಡಿ ಪ್ಲಸ್ 2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಮಾರ್ಕ್ ಮಾಡಬೇಕು. ಮತ್ತು ಇಲ್ಲಿ ಹಿಪ್ ಲೆಂತನ್ನು ಮಾರ್ಕ್ ಮಾಡಿದ್ದೀವಿ. ಇಲ್ಲಿ ಹಿಪ್ ರೌಂಡನ್ನು ನಾನು 10 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಫಾರ್ಮುಲಾ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ಅದನ್ನು ನೀವು ಫಾಲೋ ಮಾಡ್ಕೋಬೋದು. ಈಗ ಈ 3 ಪಾಯಿಂಟನ್ನು ನಾನು ಗೆರೆ ಎಳ್ಕೊಂಡು ಕೂಡಿಸ್ಕೋತಾ ಇದ್ದೀನಿ. ಇಲ್ಲಿಂದ ಬಾಟಮ್ವರೆಗೂ ಲೈನನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಕು, ಅಂದರೆ ಕುರ್ತಿ ಶೇಪನ್ನು ಹಾಕೋಬೇಕು. ಮತ್ತು ಇಲ್ಲಿ ಕೆಳಗಡೆ 2 ಇಂಚಿಗೆ ಮಾರ್ಕ್ ಮಾಡಿ ಬಾಟಮ್ ಶೇಪ್ ಹಾಕೋಬೇಕು. ಆರ್ಮೋಲ್ ಶೇಪ್ ಸಲುವಾಗಿ ಕಾರ್ನರ್ದಿಂದ 1 ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿ ಬ್ಯಾಕ್ ಆರ್ಮೋಲ್ ಶೇಪ್ ಹಾಕೋತಾ ಇದ್ದೀನಿ. ಮತ್ತು 1/2 ಇಂಚ್ ಒಳಗಡೆಯಿಂದ ಫ್ರಂಟ್ ಆರ್ಮೋಲ್ ಶೇಪ್ ಹಾಕೋತಾ ಇದ್ದೀನಿ. ಬ್ಯಾಕ್ ಆರ್ಮೋಲ್ಗಿಂತ ಫ್ರಂಟ್ ಆರ್ಮೋಲು ಅರ್ಧ ಇಂಚು ಕಡಿಮೆ ಇರುತ್ತೆ. ಈಗ ಇಲ್ಲಿಂದ ನೆಕ್ ವಿಡ್ತನ್ನು ಮಾರ್ಕ್ ಮಾಡಬೇಕು. ನಾನಿಲ್ಲಿ 2.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಫ್ರಂಟ್ ನೆಕ್ ಡೆಪ್ತನ್ನು 6 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಬ್ಯಾಕ್ ನೆಕ್ ಡೆಪ್ತನ್ನು 3.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಫ್ರಂಟಿಗೆ ಮತ್ತು ಬ್ಯಾಕಿಗೆ ನಾನು ರೌಂಡ್ ಶೇಪ್ ಹಾಕೋತಾ ಇದ್ದೀನಿ. ಈಗ ಬ್ಯಾಕ್ ನೆಕ್ ಮತ್ತು ಬ್ಯಾಕ್ ಆರ್ಮೋಲ್ ಶೇಪಿಂದ ಮಾರ್ಕಿನ ಮೇಲೆ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ, ಈಗ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಈ ಉಳಿದ ಬಟ್ಟೆನಲ್ಲಿ ನಾವು ಸ್ಲೀವ್ಸನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಈಗ ಫ್ರಂಟ್ ನೆಕ್ ಮತ್ತು ಫ್ರಂಟ್ ಆರ್ಮೋಲ್ ಶೇಪನ್ನು ಕಟ್ಟಿಂಗ್ ಮಾಡ್ಕೊಳ್ಳೋ ಸಲುವಾಗಿ ನಾನು ಬ್ಯಾಕ್ ಪಾರ್ಟನ್ನು ಸೈಡಿಗೆ ತೆಗೆದಿಟ್ಕೋತೀನಿ. ಮತ್ತು ಫ್ರಂಟ್ ಪಾರ್ಟನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಫ್ರಂಟ್ ನೆಕ್ ಮತ್ತು ಫ್ರಂಟ್ ಆರ್ಮೋಲ್ ಶೇಪನ್ನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಫ್ರಂಟ್ ಪಾರ್ಟ್ ಇದೆ. ಈ ಫ್ರಂಟ್ ಪಾರ್ಟ್ಗೆ ನಾವು ಸೆಂಟರಲ್ಲಿ ಸ್ಲಿಟ್ ಬರೋ ಥರ ಸ್ಟಿಚ್ ಮಾಡಬೇಕು. ಹೀಗಾಗಿ ನಾನು ಕುರ್ತಿ ಪೂರ್ತಿ ಸೆಂಟರ್ದಿಂದ ಈ ರೀತಿಯಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಪೂರ್ತಿ ಸೆಂಟರ್ಗೆ ಕಟ್ಟಿಂಗ್ ಮಾಡ್ಕೋಬೇಕು. ಇದರಲ್ಲಿ 2 ಫ್ಯಾಬ್ರಿಕ್ ಪೀಸ್ ಬಂದಿವೆ ನೋಡಿ ಫ್ರಂಟ್ ಪಾರ್ಟಲ್ಲಿ. ಇದನ್ನು ಯಾವ ರೀತಿಯಾಗಿ ಸ್ಟಿಚ್ ಮಾಡಬೇಕು ಅಂತ ನಾನು ಆಮೇಲೆ ಹೇಳ್ಕೊಡ್ತೀನಿ. ಈಗ ನಾವು ಸ್ಲೀವ್ಸನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಸ್ಲೀವ್ಸನ್ನು ಕಟ್ಟಿಂಗ್ ಮಾಡ್ಕೊಳ್ಳೋ ಸಲುವಾಗಿ ನಾನು 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಓಪನ್ ಸೈಡ್ ಇದೆ ಮತ್ತು ಈ ಕಡೆ ಫೋಲ್ಡ್ ಸೈಡ್ ಇದೆ. ಈಗ ನಾವು ಸ್ಲೀವ್ಸ್ ಲೆಂತನ್ನು ಮಾರ್ಕಿಂಗ್ ಮಾಡಬೇಕು. ಸ್ಲೀವ್ಸ್ ಲೆಂತ್ ನಾನು 9 ಇಂಚಿಗೆ ತೊಗೊಂಡಿದ್ದೀನಿ ಫ್ಯಾಬ್ರಿಕನ್ನು. ಮತ್ತು ಡೌನಿಂಗನ್ನು 3 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಡೌನಿಂಗನ್ನು ಮಾರ್ಕಿಂಗ್ ಮಾಡಿದ್ದೀವಿ. ಅದೇ ಪಾಯಿಂಟಿಗೆ ಆರ್ಮೋಲ್ ರೌಂಡನ್ನು 7.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಮತ್ತು 1.5 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಸ್ಲೀವ್ಸ್ ರೌಂಡನ್ನು ನಾನು 7.5 ಇಂಚ್ ತೊಗೊಂಡಿದ್ದೀನಿ. ಈಗ ಈ 2 ಪಾಯಿಂಟನ್ನು ಕೂಡಿಸ್ಕೋತಾ ಇದ್ದೀನಿ. ಈಗ ಬ್ಯಾಕ್ ಆರ್ಮೋಲ್ ಶೇಪ್ ಹಾಕೋತಾ ಇದ್ದೀನಿ. ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡಿದ್ದೀವಿ ಅದೇ ಮಾರ್ಕಿನ ಮೇಲೆ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಈಗ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಕಟ್ಟಿಂಗ್ ಮಾಡ್ಕೋಬೇಕು, ಮಾರ್ಕಿಂಗ್ ಮಾಡ್ಕೋಬೇಕು. ಹೀಗಾಗಿ ಬಟ್ಟೆಯ ಸೀದಾ ಸೈಡನ್ನು ನಾನು ಮೇಲ್ಗಡೆ ಮಾಡಿದ್ದೀನಿ. ಈಗ ಫ್ರಂಟ್ ಆರ್ಮೋಲ್ ಶೇಪನ್ನು ಹಾಕ್ಕೊಂಡು ಅದ್ರ ಮೇಲೆ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಮತ್ತು ಫೋಲ್ಡ್ ಮಾಡಿ ಸ್ಲೀವ್ಸನ್ನು ಸೆಂಟರ್ಗೆ ನಾಚ್ ಹಾಕೋತಾ ಇದ್ದೀನಿ. ಈಗ ಸ್ಲೀವ್ಸ್ ಕೂಡ ಕಟ್ಟಿಂಗ್ ಆಗಿದೆ. ಇಲ್ಲಿ ನಾನು ಕೆಳಗಡೆ ಕಾಂಟ್ರಾಸ್ಟ್ ಕಲರಲ್ಲಿ ನಾನು ಫ್ಯಾಬ್ರಿಕನ್ನು ಯೂಸ್ ಮಾಡ್ತೀನಿ ಸ್ಲೀವ್ಸ್ ಲೆಂತ್ ಸಲುವಾಗಿ. ಈಗ ಸ್ಟಿಚಿಂಗನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಫ್ರಂಟ್ ಪಾರ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಈ ರೀತಿಯಾಗಿ ಸ್ಟ್ರಿಪ್ಪನ್ನು ಅಟ್ಯಾಚ್ ಮಾಡ್ತೀನಿ. ಈ ಸ್ಟ್ರಿಪ್ನ ವಿಡ್ತ್ ಇದೆ 3 ಇಂಚ್. ಅದನ್ನು ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡು 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು ಬಾಟಮ್ವರೆಗೂ. ನೋಡಿ, ಇಲ್ಲಿ ನಾನು ಸ್ಟಿಚ್ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ನಾವು ಸೀದಾ ಸೈಡ್ಗೆ ಟರ್ನ್ ಮಾಡಿಕೊಂಡು
1 ಇಂಚಿಗೆ ಮೊದಲಿಗೆ ಫೋಲ್ಡ್ ಮಾಡಿಕೊಂಡು ಈ ರೀತಿಯಾಗಿ ಮೊದಲಿಗೆ ನಾವು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀವಿ ಅದೇ ಸ್ಟಿಚ್ ಮೇಲೆ ಮತ್ತೆ ಫೋಲ್ಡ್ ಮಾಡಿಕೊಂಡು ಟಾಪ್ ಸ್ಟಿಚ್ಚನ್ನು ಹಾಕೋಬೇಕು. ಈ ಫ್ಯಾಬ್ರಿಕ್ಕು 1 ಇಂಚ್ ಹೊರಗಡೆ ಕಾಣಿಸ್ಬೇಕು, ಈ ರೀತಿಯಾಗಿ ಸ್ಟಿಚ್ಚನ್ನು ಹಾಕೋಬೇಕು. ನೋಡಿ ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದೇ ರೀತಿ ಈ ಸೈಡ್ಗೂ ಕೂಡ ಒಂದು ಸ್ಟ್ರಿಪ್ಪನ್ನ ತೊಗೊಂಡಿದ್ದೀನಿ. ಈ ಸ್ಟ್ರಿಪ್ನ ಬಿಡ್ತಿದೆ 2 ಇಂಚ್. ಈ ಸ್ಟ್ರಿಪ್ಪನ್ನು ನಾವು ಸೀದಾ ಇಟ್ಕೋಬೇಕು. ಇದ್ರ ಮೇಲೆ ನಾವು ಕುರ್ತಿ ಪಾರ್ಟನ್ನು ಕೂಡ ಸೀದಾ ಇಟ್ಕೊಂಡು 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು. ನಾನಿಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ ನೋಡಿ. ಸ್ಟ್ರಿಪ್ಪನ್ನು ಈಗ ಸೀದಾ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೊದಲಿಗೆ 1 ಇಂಚಿಗೆ ಫೋಲ್ಡ್ ಮಾಡಿ ಮತ್ತೆ 1 ಇಂಚಿಗೆ ಫ್ಯಾಬ್ರಿಕ್ ಮೇಲೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಟಾಪ್ ಸ್ಟಿಚ್ಚನ್ನು ಹಾಕೋಬೇಕು. ನೋಡಿ ಯಾವ ರೀತಿಯಾಗಿ ಸ್ಟಿಚ್ ಹಾಕಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಈ ಪಾರ್ಟನ್ನು ನಾವು ಇದ್ರ ಮೇಲೆ ಓವರ್ಲ್ಯಾಪ್ ಮಾಡಬೇಕು ಈ ರೀತಿಯಾಗಿ. ಮತ್ತು ಶೋಲ್ಡರ್ದಿಂದ ನಾನು 27 ಇಂಚ್ವರೆಗೂ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿವರೆಗೆ ಸ್ಟಿಚ್ಚನ್ನು ಹಾಕೊಡ್ತೀನಿ. ಇದ್ರ ಕೆಳಗಡೆ ಈ ರೀತಿಯಾಗಿ ಸ್ಲಿಟ್ ಬರುತ್ತೆ ನೋಡಿ. ನಾನು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ, ಕೆಳಗಡೆ ಈ ರೀತಿಯಾಗಿ ಸ್ಲಿಟ್ ಬಂದಿದೆ. ಕುರ್ತಿ ಪೂರ್ತಿ ಸ್ಟಿಚ್ ಆದಮೇಲೆ ಇಲ್ಲಿ ಸೆಂಟರಲ್ಲಿ ಬಟನ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು. ಈಗ ನೆಕ್ಕನ್ನು ರೆಡಿ ಮಾಡ್ಕೋಬೇಕು. ನೆಕ್ಕನ್ನು ರೆಡಿ ಮಾಡ್ಕೊಳ್ಳೋ ಸಲುವಾಗಿ ನಾನು ಕ್ರಾಸ್ ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ. ಅದನ್ನು ನೆಕ್ ಶೇಪ್ ಮೇಲೆ ಈ ರೀತಿಯಾಗಿ ಇಟ್ಕೊಂಡು 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ನೆಕ್ಗೆ ಅಟ್ಯಾಚ್ ಮಾಡ್ಕೋತೀನಿ ಸ್ಟ್ರಿಪ್ಪನ್ನು. ನೋಡಿ ಇಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟ್ರಿಪ್ಪನ್ನು ನಾವು ನೀಟಾಗಿ ಹೊಳಿಸೋ ಸಲುವಾಗಿ ಇಲ್ಲಿ ಅಲ್ಲಲ್ಲಿಗೆ ನಾಚನ್ನು ಹಾಕ್ಕೋಬೇಕು. ಈ ರೀತಿಯಾಗಿ ನಾಚನ್ನು ಹಾಕ್ಕೊಂಡು ಮೊದಲಿಗೆ ನೋಡಿ 1/2 ಇಂಚಿಗೆ ಫೋಲ್ಡ್ ಮಾಡಿ ಮತ್ತು 1/2 ಇಂಚಿಗೆ ಡಬಲ್ ಫೋಲ್ಡ್ ಮಾಡಿ ಇದ್ರ ಮೇಲೆ ರೌಂಡ್ ಶೇಪಲ್ಲಿ ಸ್ಟಿಚ್ ಹಾಕೋಬೇಕು. ನಾನು ಈಗ ಫ್ರಂಟ್ ನೆಕ್ಕನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಬ್ಯಾಕ್ ಪಾರ್ಟ್ನ ನೆಕ್ನೂ ಕೂಡ ರೆಡಿ ಮಾಡ್ಕೋಬೇಕು ಸೇಮ್ ಮೆಥಡಲ್ಲಿ. ಈಗ ನಾನು ಕುರ್ತಿ ಫ್ರಂಟ್ ಪಾರ್ಟ್ ಮೇಲೆ ಬ್ಯಾಕ್ ಪಾರ್ಟನ್ನು ಉಲ್ಟಾ ಇಟ್ಕೊಳ್ತಾ ಇದ್ದೀನಿ. ಮತ್ತು 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಶೋಲ್ಡರನ್ನು ಜಾಯಿಂಟ್ ಮಾಡ್ಕೋಬೇಕು. ಶೋಲ್ಡರ್ಗೆ ಡಬಲ್ ಸ್ಟಿಚ್ಚನ್ನು ಹಾಕೋಬೇಕು. ಇಲ್ಲಿ ನೋಡಿ ನಾನು ಸ್ಲೀವ್ಸ್ಗೆ ಕಾಂಟ್ರಾಸ್ಟ್ ಕಲರಲ್ಲಿ ಫ್ಯಾಬ್ರಿಕನ್ನು ಯೂಸ್ ಮಾಡ್ತೀನಿ ಅಂತ ಹೇಳಿದ್ದಿ. ಅದೇ ಫ್ಯಾಬ್ರಿಕನ್ನು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಫ್ಯಾಬ್ರಿಕ್ನ ನಾನು 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ 2 ಫೋಲ್ಡ್ ಮಾಡ್ಕೊಂಡಿರೋ ಕಾಂಟ್ರಾಸ್ಟ್ ಕಲರ್ ಫ್ಯಾಬ್ರಿಕ್ನ ಲೆಂತ್ ಇದೆ 3.5 ಇಂಚ್. ಸೇಮ್ ಮೆಥಡಲ್ಲಿ ನಾನು ಈ ಸ್ಲೀವ್ಸ್ಗೂ ಕೂಡ ತೊಗೊಂಡಿದ್ದೀನಿ. ಈಗ ನಾನು ಸ್ಲೀವ್ಸನ್ನು ಸೀದಾ ಇಟ್ಕೊಂಡು ಅದರ ಮೇಲೆ ಈ ರೀತಿಯಾಗಿ ಉಲ್ಟಾ ಇಟ್ಕೊಂಡು ಸ್ಟ್ರಿಪ್ಪನ್ನು 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು, ಅಂದರೆ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾನು ಅಟ್ಯಾಚನ್ನು ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಪ್ಯಾಟರ್ನನ್ನು ತಯಾರು ಮಾಡ್ಕೋಬೇಕು. 2 ಫ್ಯಾಬ್ರಿಕ್ ಪೀಸನ್ನು ತೊಗೊಂಡಿದ್ದೀನಿ. ಫ್ಯಾಬ್ರಿಕ್ ಪೀಸ್ನ ಸೀದಾ ಸೈಡು ಒಳಗಡೆ ಇಟ್ಕೊಂಡಿದ್ದೀನಿ. ಈಗ ಈ ಫ್ಯಾಬ್ರಿಕ್ ಪೀಸ್ನ ಲೆಂತ್ ಇದೆ 5.5 ಇಂಚ್ ಮತ್ತು ವಿಡ್ತ್ ಇದೆ 2.5 ಇಂಚ್. ಈಗ ಇದ್ರ ಮೇಲೆ ನಾವು ಬಾಣದ ಆಕಾರದಲ್ಲಿ ಮಾರ್ಕಿಂಗನ್ನು ಮಾಡ್ಕೋಬೇಕು. ಈ ರೀತಿಯಾಗಿ ಮಾರ್ಕಿಂಗನ್ನು ಮಾಡಿಕೊಂಡು ಈ ಮಾರ್ಕಿಂಗ್ ಮೇಲೇ ನಾವು ಸ್ಟಿಚ್ಚನ್ನು ಹಾಕೋಬೇಕು. ಇಲ್ಲಿ ಸ್ಟಿಚ್ಚನ್ನು ಹಾಕೋಬಾರ್ದು. ನೋಡಿ ಇಲ್ಲಿ ನಾನು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ನಾವು ಸೀದಾ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಆದರೆ ಇದು ನೀಟಾಗಿ ಟರ್ನ್ ಆಗೋದಿಲ್ಲ, ಹೀಗಾಗಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೋಬೇಕು. ಈಗ ನಾನು ಸೀದಾ ಸೈಡ್ಗೆ ಟರ್ನ್ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ನೀಟಾಗಿ ಟರ್ನ್ ಮಾಡ್ಕೋಬೇಕು. ಕಾರ್ನರ್ ನೀಟಾಗಿ ಕಾಣಿಸ್ಬೇಕು. ಆ ರೀತಿಯಾಗಿ ನಾವು ಮೊದಲಿಗೆ ಸ್ಟಿಚ್ಚನ್ನು ಹಾಕ್ಕೊಂಡಿರಬೇಕು. ಈ ರೀತಿಯಾಗಿ ಈಗ ಇದನ್ನು ಈ ರೀತಿಯಾಗಿ ನಾವು ಅಟ್ಯಾಚ್ ಮಾಡ್ಕೋಬೇಕು. ಸ್ಟ್ರಿಪ್ಪನ್ನು ಇಲ್ಲಿ ಕೆಳಗಡೆ ಸ್ಟಿಚ್ಚನ್ನು ಹಾಕ್ಕೊಂಡು ಇಲ್ಲಿ ಮೇಲ್ಗಡೆ ಬಟನ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಮೇಲ್ಗಡೆ ಬಟನ್ಸನ್ನು ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೋಬೇಕು. ಇದೇ ಸೇಮ್ ಮೆಥಡಲ್ಲಿ ನಾನು ಇನ್ನೊಂದು ಸ್ಲೀವ್ಸ್ನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಕುರ್ತಿಯಲ್ಲಿ ನಾನು ಶೋಲ್ಡರನ್ನು ಜಾಯಿಂಟ್ ಮಾಡಿಕೊಂಡು ಅದನ್ನು ನೀಟಾಗಿ ಇಟ್ಕೊಂಡಿದ್ದೀನಿ. ಈಗ ಸ್ಲೀವ್ಸನ್ನು ಯಾವ ರೀತಿಯಾಗಿ ಜಾಯಿಂಟ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಲೀವ್ಸನ್ನು ಉಲ್ಟಾ ಇಟ್ಕೊಂಡು ಈ ರೀತಿಯಾಗಿ ಶೇಪಿನ ಮೇಲೆ ಸ್ಟಿಚ್ಚನ್ನು ಹಾಕ್ಕೊಂಡು ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೋಬೇಕು. ಅದೇ ರೀತಿ ಸೆಂಟರ್ಗೆ ನಾಚ್ ಹಾಕ್ಕೊಂಡಿದ್ದೀವಿ ಸ್ಲೀವ್ಸ್ಗೆ, ಅದು ಶೋಲ್ಡರ್ ಜಾಯಿಂಟಿಗೆ ಬರೋ ಥರ ನೋಡಿಕೊಂಡು ಸ್ಟಿಚ್ಚನ್ನು ಹಾಕೋಬೇಕು. 2 ಸ್ಲೀವ್ಸ್ನೂ ಕೂಡ ರೆಡಿ ಮಾಡ್ಕೋಬೇಕು. ನೋಡಿ 2 ಸ್ಲೀವ್ಸ್ನೂ ಕೂಡ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಕುರ್ತಿಯ ಕೊನೆ ಪಾರ್ಟ್ ಅಂದರೆ ಫಿಟ್ಟಿಂಗ್ ಬರುತ್ತೆ, ಅದನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ.
ಸ್ಲೀವ್ಸಿಂದ ಹೀಪ್ ರೌಂಡ್ವರೆಗೂ ನಾವು 1.5 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು ಮತ್ತು ಬಾಟಮ್ವರೆಗೂ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು. ಅದೇ ರೀತಿ ಇಲ್ಲಿಯೂ ಕೂಡ ಹೀಪ್ವರೆಗೂ 1.5 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು. ಬಾಟಮ್ವರೆಗೂ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು. ಮತ್ತು ಇಲ್ಲಿ ಪೂರ್ತಿ ಬಾಟಮಲ್ಲಿ ಡಬಲ್ ಫೋಲ್ಡ್ ಮಾಡಿಕೊಂಡು ಪೂರ್ತಿ ರೌಂಡಲ್ಲಿ ಸ್ಟಿಚ್ಚನ್ನು ಹಾಕೋಬೇಕು ಈ ರೀತಿಯಾಗಿ. ನೋಡಿ ಫೈನಲ್ ಲುಕ್ ಈ ರೀತಿಯಾಗಿ ಬಂದಿದೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್.